ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಿಮಗೆ ಒಳ್ಳೆಯ ಆಫರ್ನ ತೆಗೆದುಕೊಂಡು ಬಂದಿದ್ದೇನೆ. ಸೊ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಉಡುಪಿನಲ್ಲಿ ವಾಸವಾಗಿರ್ತಕ್ಕಂತಹ ಸೆರೆನಾ ಅಂತ ಕ್ರೈಸ್ತ ಜಾತಿಯ ಒಬ್ಬ ಹುಡುಗಿ ನಮಗೆ ಮಾಹಿತಿನ ತಿಳಿಸಿದ್ದಾರೆ. ಸರ್, ನನಗೆ ಜಾತಿ ಮತ ಪಂಥಗಳನ್ನು ದೂರ ಇಡುವಂತಹ ನಾನು ನನ್ನದೇ ಅಂತಹ ಮುಂದೆ ಬಂದು ನನಗೆ ಒಳ್ಳೆಯ ಸಾಂಸಾರಿಕ ಜೀವನಕ್ಕೆ ದಾರಿ ಮಾಡಿಕೊಡುವಂತಹ ಒಬ್ಬ ಹುಡುಗ ಬೇಕಾಗಿದ್ದಾರೆ. ನನ್ನ ವಯಸ್ಸು ಬಂದು 24ರಿಂದ 25 ವರ್ಷ ರನ್ನಿಂಗ್ ನಡೀತಾ ಇದೆ. ಊರು ಬಂದುಬಿಟ್ಟು ಶ್ರೀಕೃಷ್ಣ ಜನಿಸಿರುವಂತಹ ಉಡುಪಿನಲ್ಲಿ ವಾಸವಾಗಿದ್ದೇನೆ. ನನ್ನ ಒಂದು ಕೆಲಸ ಬಂದುಬಿಟ್ಟು ಯೂಟ್ಯೂಬ್ನಲ್ಲಿ ಫುಡ್ ಬ್ಲಾಗರ್ ಆ್ಯಂಡ್ ಒಳ್ಳೆಯ ಕಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲಾದರೂ ಹೋಗ್ಬಿಟ್ಟು ಇಲ್ಲಿ ಊಟ ಸಖತ್ತಾಗಿರುತ್ತೆ, ಎಲ್ಲರೂ ಬಂದು ಊಟ ಮಾಡಿ ಅಂತ ಅಂತಾರಲ್ವ ಯೂಟ್ಯೂಬರ್ಸು, ಫೇಸ್ಬುಕ್ನಲ್ಲಿ ವೀಡಿಯೋ ಬರುತ್ತಲ್ಲ, ಆ ರೀತಿಯ ಕೆಲಸ ಮಾಡೋದು ಈಕೆ ಸ್ವಭಾವ ಬಂದರೆ ಕ್ರಿಯೇಟಿವ್ ಮೈಂಡ್ ಇರ್ತಾರೆ, ಯಾವಾಗಲೂ ಸುತ್ತಾಡುವಂತಹ ಒಂದು ಬ್ರೈನ್ ಇರ್ತಕ್ಕಂಥ ಹುಡುಗಿ. ಸೊ ಒಂದೇ ಕಡೆ ಯಾವತ್ತೂ ಸ್ಟೇ ಆಗಿರಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು, ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡೋದು ಆ್ಯಂಡ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡೋದು, ಇದೆಲ್ಲನೂ ಕೂಡ ಮಾಡ್ಕೊಂಡು ಹೋಗುವಂತಹ ಒಬ್ಬ ಹುಡುಗಿಯಾಗಿರೋದು ಸೆರೆನಾ ಅಂತ. ನೋಡೋದಕ್ಕೆ ಹೀಗೆ ಕಾಣಿಸ್ತಾಳೆ. ಮಿಡಲಲ್ಲಿ ನೋಡಿದ್ರೆ ಗೋಧಿ ಬಣ್ಣದ ಮೈಕಟ್ಟು ಹೊಂದಿದ್ದಾರೆ. ಎತ್ತರ 5.4 ಅಡಿಯ ಒಂದು ಹೈಟು. ಆ್ಯಂಡ್ ತಂದೆಯವರು ಹೋಟೆಲ್ನಲ್ಲಿ ಒಬ್ಬ ಕೆಲಸಗಾರರಾಗಿ ಕೆಲಸ. ತಾಯಿಯವರು ಹೌಸ್ ವೈಫು, ಅಂದರೆ ಮನೆಯಲ್ಲಿ ಹೌಸ್ ವೈಫ್ ಆಗಿರ್ತಾರೆ. ತಂಗಿ ಒಬ್ಬಳು 7ನೇ ತರಗತಿ ಓದ್ತಾ ಇದ್ದಾಳೆ. ಒಬ್ಬ ತಮ್ಮ ಇದ್ದಾನೆ, ಅವನು ಬಂದುಬಿಟ್ಟು 10ನೇ ತರಗತಿ ಓದ್ತಾ ಇದ್ದಾನೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಸೊ ಈ ಒಂದು ಸೆರೆನಾ ಡಿಸೋಜ ಅವರು ಪ್ರಸ್ತುತ ಒಳ್ಳೆಯ ಫ್ಯಾಮ್ಲಿಯಿಂದ ಬಂದಿರತಕ್ಕಂಥದ್ದು. ಜಾತಿ ಮತ ಇಲ್ಲದಂಥ ಹುಡುಗಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಯಾವ ರೀತಿಯ ಅಂತಂದರೆ ಪಾಯಿಂಟ್ಗಳು ಹೇಳ್ತೀನಿ. ಸೊ ಆ ಒಂದು ಹುಡುಗ ಇಷ್ಟು ವರ್ಷಗಳಿಂದ ಸಿಂಗಲ್ ಆಗಿರಬೇಕು. ಅಂದರೆ ಇವಾಗ ನನ್ನ ನೋಡಿ ನನ್ನನ್ನು ಇಷ್ಟಪಡ್ತಾ ಇದ್ದೀರಲ್ವ ನೀವು, ಅಫ್ಕೋರ್ಸ್ ನೀವು ಇಲ್ಲಿವರೆಗೂ ಕೂಡ ಸಿಂಗಲ್ ಆಗಿರಬೇಕು. ಯಾರೊಂದಿಗೂ ಕೂಡ ನೀವು ಮಿಂಗಲ್ ಆಗಿರಬಾರ್ದು. ಸೊ ಲವ್ ಬ್ರೇಕಪ್ ಆಗಿ ನಂತರ ಯಾವುದಾದ್ರೂ ಹುಡುಗಿಗೆ ಕೈ ಕೊಟ್ಟಿರ್ತಕ್ಕಂಥ ಹುಡುಗ ಅಥವಾ ಏನಾದರೂ ಮಾಡಿರ್ತಕ್ಕಂಥ ಹುಡುಗ ಹೀಗೆ ಇರಬಾರ್ದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಒಳ್ಳೆಯ ರೀತಿಯಾಗಿ ಒಳ್ಳೆಯ ಕ್ಯಾಟಗರಿಯಿಂದ ಮತ್ತು ಸರಳ ಒಂದು ಜೀವನವನ್ನು ನಡೆಸಿರ್ತಕ್ಕಂತಹ ಹುಡುಗ ಆಗಿರಬೇಕು. ನಿಮ್ಮ ಮನೆಯ ಪರಿಸ್ಥಿತಿ, 2ನೇ ಪಾಯಿಂಟ್ ನೋಡಿ, ನಿಮ್ಮ ಮನೆಯ ಪರಿಸ್ಥಿತಿ ಪ್ರಸ್ತುತ ಒಳ್ಳೆಯ ರೀತಿಯಲ್ಲಿರಬೇಕು. ಒಳ್ಳೆಯ ರೀತಿಯಲ್ಲಿ ಅಂತಂದರೆ ಕಷ್ಟದಿಂದ ಕೂಡಿರಬಾರ್ದು. ನಾನಿವಾಗ ನಿಮ್ಮ ಮನೆಗೆ ಬಂದಾಗ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತೀರಾ, ದುಡಿಮೆಯಿಂದ ದುಡ್ಡಿಗೂ ಕೂಡ ಕಷ್ಟಪಡ್ತೀರಾ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಪ್ರಸ್ತುತ ಒಳ್ಳೆಯ ಸರಳ ಜೀವನ ಮತ್ತು ನೀವು ನಿಮ್ಮ ಕುಟುಂಬದವರು ಎಲ್ಲರೂ ಕೂಡ ಒಳ್ಳೆಯ ಗುಣ ಇರಬೇಕು. ಸೊ ಒಳ್ಳೆಯ ಮನೆತನದವರಾಗಿರಬೇಕು ಅಂತ ಹೇಳಿದ್ದಾರೆ. ಒಂದು ಟೈಮ್ನಲ್ಲಿ ಇದೆಲ್ಲನೂ ಕೂಡ ಹೆಣ್ಣು ಮಕ್ಕಳಿಗೆ ಕೇಳ್ತಿದ್ರು, ಇವಾಗ ಗಂಡು ಮಕ್ಕಳಿಗೆ ಕೇಳುವಂಥ ಪರಿಸ್ಥಿತಿ. ಕಾಲ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೀವೇ ತಿಳ್ಕೊಳ್ಳಿ. ಒಳ್ಳೆಯ ಕ್ಲೀನ್ ಮತ್ತು ಸಿಂಪಲ್ ಆಗಿರ್ತಕ್ಕಂಥ ಹುಡುಗ, ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೂ ಕೂಡ ಲಿಮಿಟಲ್ಲಿ ಇರ್ತಕ್ಕಂಥ ಹುಡುಗ, ಹಣದ ವಿಚಾರವಾಗಿರಲಿ ಅಥವಾ ಯಾವುದಾದ್ರೂ ಒಂದು ಜಗಳದ ವಿಚಾರವಾಗಿರಲಿ ಮಿತಮಯವಾಗಿ ಸಮಯಕ್ಕೆ ಸಂದರ್ಭ ತಕ್ಕಂಗೆ ಮಾತನಾಡುವಂಥ ವ್ಯಕ್ತಿಯಾಗಿರಬೇಕು. ನಮ್ಮ ಒಂದು ಸಂಸಾರ ನಡೆಯುವಂತಹ ಒಂದು ಉದ್ಯೋಗ, ಆ ಒಂದು ಉದ್ಯೋಗದಿಂದ ನಾನು ನನ್ನ ಫ್ಯಾಮ್ಲಿ ನಡೆಯುವಂಥಷ್ಟು ಫ್ಯಾಮ್ಲಿ ಒಂದು ಸಂಬಳ ಬಂದರೆ ಸಾಕು ಅಂತ ಹೇಳಿದ್ದಾರೆ. ನೀವು ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟಾಗಳನ್ನು sri9591@gmail.comಗೆ ಮೇಲ್ ಮಾಡಿ. ನಾನು ನಿನ್ನ ಡೀಟೇಲ್ಗಳನ್ನು ನೋಡಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ. ನನಗೆ ಇರ್ತಕ್ಕಂಥ ಆಸ್ತಿ ವಿವರಣೆ ಅಂತ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವರ ಒಂದು ಡೀಟೇಲ್ಸ್ ನೋಡೋದಾದರೆ, ಪ್ರಸ್ತುತ ಈಕೆ ಹತ್ತಿರ ಇರತಕ್ಕಂತಹ ಆಸ್ತಿ ವಿವರಣೆ ನಂಬರ್ 1, ಪ್ರಸ್ತುತ ಇದೊಂದು ಕಾರು. ಸೊ ಏನು ನೋಡ್ತಿದ್ದೀರಾ, ಇದೊಂದು ಹಾರ್ಸ್ ಕಂಪನಿಯ ಒಂದು ಕಾರ್ ಆಗಿರೋದು. ಚೈನಾ ಮಾಡೆಲ್ ಆಗಿರುತ್ತೆ. ಇದರ ಬೆಲೆ 4.30 ಲಕ್ಷ ರೂಪಾಯಿ, ಅಂದರೆ 4,30,000 ರೂಪಾಯಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ವೈಟ್ ಕಲರಲ್ಲಿ ಇದು ಇದೆ ಅವ್ರ ಹತ್ರ. ಆ್ಯಂಡ್ 2ನೇದಾಗಿ ಇವರು ಒಂದು ಮನೆಯ ಒಡೆತೆಯಾಗಿದ್ದಾರೆ. ಒಂದು ಖಾಲಿಯ ನಿವೇಶನ ಇದೆ, ಇನ್ನೊಂದು ಕಟ್ಟಡ ಆಗಿರ್ತಕ್ಕಂತಹ ಒಂದು ಮನೆ ಇದೆ. 3ನೇದಾಗಿ ಪ್ರಸ್ತುತ ಒಂದು ಬೈಕ್ ಇದೆ, ಇವ್ರದ್ದೇ ಆಗಿರ್ತಕ್ಕಂತಹ ಒಂದು ಐಫೋನ್ ಇದೆ ಮತ್ತು ಇವರ ತಾಯಿಯವರ ಹೆಸರಲ್ಲಿಗೆ ಅಂದರೆ 2 ತೊಲೆ ಅಂತ ಅಥವಾ 10 ಗ್ರಾಮಿನ 2 ಲಾಕೆಟ್ಗಳಿವೆ ಅಂತ ತಿಳಿಸಿದ್ದಾರೆ.
ಇಷ್ಟು ಈಕೆ ಹತ್ತಿರ ಇರ್ತಕ್ಕಂತಹ ಆಸ್ತಿ ವಿವರಣೆ ಆಗಿತ್ತು. ಇವಾಗ ಈ ಒಂದು ಗಾಡಿ ಹೆಂಗಿದೆ ಅಂದರೆ 2891 ಸಿ ಸಿಯ ಗಾಡಿ, V10 ಟರ್ಬೋ ಗಾಡಿ. ಟಾಪ್ ಸ್ಪೀಡ್ ಬಂದರೆ 307 ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 18ರಿಂದ 10 ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ ಆಗಿರೋದು. ಸೊ ಒಳಗಿನ ಭಾಗದ 5 ಸೀಟಿನ ಒಂದು ಸಪೋರ್ಟಿವ್ ಸೆಡನ್ ಇದೆ. ರಿವ್ಯೂ ಬಂದರೆ ವೆರಿ ಫಾಸ್ಟ್, ವೆರಿ ಶಾರ್ಪ್ ಆ್ಯಂಡ್ ಹ್ಯಾಂಡಲಿಂಗ್ ಆಗಿರ್ತಕ್ಕಂಥ ಒಂದು ಗಾಡಿ ಆಗಿರೋದು ಇದು. ನೋಡೋದಕ್ಕೆ ತುಂಬ ಮುದ್ದಾಗಿ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಅವ್ರ ಹತ್ರ ಇದೆ, ಇದು ನಿಮಗೆ ಸಿಗುತ್ತೆ ಅಂದರೆ ಸುತ್ತಾಡೋದಕ್ಕೆ ಎಲ್ಲಾದರೂ ಹೋಗೋದಕ್ಕೆ ಅಂತಂದು ಯೂಸ್ ಕೂಡ ಮಾಡ್ಕೊಳ್ಬೋದು. ಬಟ್ ಆಕೆ ಪರ್ಮಿಷನ್ನ ನೀವು ತೆಗೆದುಕೊಳ್ಬೇಕಾಗಿರುತ್ತೆ. ಪರ್ಮಿಷನ್ ಅನ್ನೋಕ್ಕೇನು ರೀ, ಮದುವೆನೇ ಆಗಿರ್ತೀರ, ಹಾಗಾಗಿ ಪರ್ಮಿಷನ್ ಏನಕ್ಕೆ ತೆಗೆದುಕೊಳ್ಬೇಕು ಅಲ್ವಾ. ಸೊ ಇದೊಂದು ವೈಟ್ ಕಲರ್ ಗಾಡಿಯ ಒಳಗಿನ ಇಂಟೀರಿಯರ್ಗಳ ಡಿಸೈನು ಫುಲ್ಲಿ ಮಾಡರ್ನ್ ಲುಕ್ಕು. ಫುಲ್ಲಿ ಫಾರ್ಚುನರ್ ಗಾಡಿಯಲ್ಲಿ ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆಗಿರ್ತಕ್ಕಂತಹ ಲುಕ್ಕಲ್ಲಿರ್ತೋ ಅದೇ ರೀತಿ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ವಿತ್ ಕಂಫರ್ಟೇಬಲ್ ಸೀಟು, ವಿತ್ ಸ್ಟೇರಿಂಗ್ ಆ್ಯಂಡ್ ಒಂದು ಟಿ ವಿ, ಒಂದು ಸ್ಪೇಸು ಆ್ಯಂಡ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಸ್ಟ್ರಾಂಗ್, ವೆರಿ ಹೈಜೆನಿಕ್, ವೆರಿ ಸ್ಮೂತ್ ಜರ್ನಿಯಲ್ಲಿ ಈ ಒಂದು ಕಾರು ಸಿಗ್ತಾ ಇದೆ ಇವರನ್ನು ಮದುವೆ ಆಗುವಂಥ ಹುಡುಗನಿಗೆ. ಇನ್ನು ವರದಕ್ಷಿಣೆ ವಿಚಾರವಾಗಿ ನಾವು ಕೇಳಿದಾಗ, ಸರ್ ಅವ್ರಿಗೆ ಡೈರೆಕ್ಟಾಗಿ ಬರಲಿ, ಡೈರೆಕ್ಟಾಗಿ ಬಂದಾಗ ನಮ್ಮ ಒಂದು ತಂದೆ ಇಲ್ಲ ತಾಯಿಯವರ ಜೊತೆ ಮಾತಾಡಿ ನಂತರ ನನ್ನ ಒಂದು ಅನಿಸಿಕೆಯನ್ನು ತಿಳಿಸಿ ಆವಾಗ ಅದರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಒಂದು ಅಭಿಪ್ರಾಯವನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ Gmail ID ಗೆ ಕಳಿಸಿಕೊಟ್ರೆ ಅವರು ಮೇಲ್ನಲ್ಲಿ ಎಲ್ಲ ಅಭಿಪ್ರಾಯವನ್ನು ತಿಳಿಸ್ತಾರೆ. ಸೊ ಇದು ನಮಗೆ ಬಂದಿರತಕ್ಕಂತಹ ಮಾಹಿತಿ. ಒಳ್ಳೆಯದಾಗಲಿ, ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಕಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.